ಹಲೋ ಗೈಸ್, ಇಲ್ಲಿ ನಾನು ಕ್ಲೀನ್ ಮಾಡ್ತಾ ಇರುವುದು ಸಿಗಡಿ ಮೀನು. ಅದು ತುಂಬ ಕ್ಲೀನ್ ಮಾಡಬೇಕಾಗ್ತದೆ. ಫಸ್ಟಿಗೆ ಅದರ ಸಿಪ್ಪೆ ಎಲ್ಲ ತೆಗೆದು, ದಾರ ಎಲ್ಲ ತೆಗೆದು ಚಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಎಲ್ಲ ಮಾಡಿ ಆನಂತರ ಅದರ ಕರಿ ಮಾಡೋದು. ಇದು ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಮತ್ತು ಟೇಸ್ಟಿಯಾಗಿರುತ್ತೆ. ಇದು ತುಂಬಾ ಪ್ರಿಪ್ರೇಷನ್ಗೆ ತುಂಬ ಟೈಮ್ ತಗ್ತದೆ. ಈಗ ಆಯಿತು ಮಾಡಿ, ಈಗ ಕ್ಲೀನ್ ಮಾಡ್ತಾ ಇದ್ದೇನೆ, ವಾಶ್ ಮಾಡಿ. ಈಗ ಗ್ರೇವಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಗ್ರೇವಿ ಆಲ್ರೆಡಿ ಕಡ್ದಿಟ್ಟಿದ್ದೇನೆ. ಅದಕ್ಕೆ ಫಸ್ಟಿಗೆ ತವ ಇಟ್ಟು ಬನ್ನಾನೆ ಇಟ್ಟು ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಕಡ್ದಿಟ್ಟಂತಹ ಕರಿಯನ್ನು ಹಾಕಬೇಕು. ಈ ಕರಿಗೆ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸನ್ನು ನಾನು ಕೊಟ್ಟಿದ್ದೇನೆ, ನೋಡಿ ಮಾಡ್ಬೋದು. ನನಗೆ ಎಷ್ಟು ಗೊತ್ತುಂಟು ಅಷ್ಟನ್ನು ಮಾಡಿದ್ದೇನೆ. ದೊಡ್ಡ ಕುಕ್ಕೇನಲ್ಲ ನಾನು. 1/2 kg ಸಿಗಡಿ ಮೀನು ಮಾಡಲಿಕ್ಕೆ ಎಷ್ಟು ಬೇಕಾಗ್ತದೆ ಸಾಮಗ್ರಿ ಎಲ್ಲ ಅಷ್ಟೆಲ್ಲ ಹಾಕಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ, ನೋಡಿ. ಈಗ ಕುದಿಯಿತು ಸಾರು, ಅದಕ್ಕೆ ಸಿಗಡಿ ಮೀನನ್ನು ಹಾಕ್ತಾ ಇದ್ದೇನೆ. ಮ್ಯಾಂಗ್ಳೂರು ಸ್ಟೈಲು ಹೀಗೆ ಮಾಡ್ತಾರೆ, ಬೇರೆ ಬೇರೆ ಸ್ಟೈಲಲ್ಲಿ ಕೂಡ ಮಾಡ್ತಾರೆ ಇದನ್ನು. ನಮ್ಮ ಮ್ಯಾಂಗ್ಳೂರು ಕಡೆ ಎಲ್ಲ ಹೀಗೇ ಮಾಡೋದು ಹೆಚ್ಚಾಗಿ. ಈ ರೋಸ್ಟ್ ಎಲ್ಲ ಮಾಡ್ತಾರೆ, ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಕುದಿ ಬಂದಿದೆ. ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ, ಈಗ 1 ಲೋಟ ಬಾಸುಮತಿ ರೈಸ್ ತಗೊಂಡಿದ್ದೀನಿ. ರೈಸ್ ಕುಕ್ಕರಲ್ಲಿ ರೈಸ್ ಮಾಡ್ತಾ ಇದ್ದೇನೆ. ಈಗ ರೈಸ್ ಬೆಂದಿದೆ. ಸಿಗಡಿ ಮೀನು ರೆಡಿಯಾಗಿದೆ. ಹೇಗಿದೆ ಟೇಸ್ಟ್?